ಪ್ರೈಸ್ ದ ಲಾರ್ಡ್. ಇವತ್ತಿನ ಸಂದೇಶ, ನಮ್ಮ ಜೀವಿತದಲ್ಲಿ ಅದ್ಭುತಗಳು ಯಾಕೆ ನಡೀತಾ ಇಲ್ಲ? ಹಲ್ಲೆಲೂಯಾ. ಸೊ ನಮಗೆ ಪ್ರತಿ ಸಾರಿ ಬರೋ ಡೌಟ್ ಏನಂತಂದರೆ, ನಾವು ಸಭೆಗೆ ಹೋಗ್ತೀವಿ, ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ದಶಮಭಾಗ ಕೊಡ್ತೀವಿ, ಕಾಣಿಕೆ ಕೊಡ್ತೀವಿ. ಅದು ಸಮ್ಟೈಮ್ಸ್ ನಮ್ಮ ಪ್ರಾರ್ಥನೆಗಳು ಕರೆಕ್ಟಾಗಿ ಕೇಳಲ್ಪಟ್ಟಿದೆಯಾ, ಕರೆಕ್ಟಾಗಿ ಆನ್ಸರ್ ಬರ್ತಾ ಇದೆಯಾ, ಯಾಕೆ ಬರ್ತಾ ಇಲ್ಲ ಅಂತ ನಾವು ತುಂಬ ಯೋಚನೆ ಮಾಡ್ತೀವಿ. ಅಲ್ಲಿ ಕೇಳಿದ್ರೆ ಕೆಲವೊಂದು ಸಾಕ್ಷಿಗಳನ್ನ ಕೇಳ್ತೀವಿ, ಇವ್ರ ಜೀವಿತದಲ್ಲಿ ಅದ್ಭುತ ಆಯಿತು, ಅವರ ಜೀವಿತದಲ್ಲಿ ಅದ್ಭುತ ಆಯಿತು, ಈ ಕೂಟದಲ್ಲಿ ಅದ್ಭುತ ಆಯಿತು, ಆ ಕೂಟದಲ್ಲಿ ಅದ್ಭುತ ಆಯಿತು. ಬಟ್ ಯಾಕೆ ನಮ್ಮ ಜೀವಿತದಲ್ಲಿ ಅದ್ಭುತಗಳಾಗ್ತಾ ಇಲ್ಲ? ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ, ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ? ನಮ್ಮ ಜೀವಿತದಲ್ಲಿ ಈ ಥರ ಮಿಸ್ಟೇಕ್ಸ್ ಆಗೋದಕ್ಕೆ, ಅದ್ಭುತಗಳು ತಡೆ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಗುರುತಿಸ್ಕೊಳ್ಳೋಣ. ಸೊ ಇವತ್ತು ನಾವು ವಾಕ್ಯವನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಅದಕ್ಕೆ ಮುಂಚಿತಾಗಿ ಒಂದು ಕ್ಷಣ ನಾವೆಲ್ಲರ ಕಣ್ಗಳ ಮುಚ್ಚಿ ಒಪ್ಪಿಸಿಕೊಡೋಣ. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ, ಪರಿಶುದ್ಧನು, ಉನ್ನತನು, ಮಹೋನ್ನತನಾದ ಕರ್ತಾದಿ ಕರ್ತನಿಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ರಾಜ. ಅಪ್ಪ, ಇದೋ ಈ ಮುಂಜಾನೆಯ ವೇಳೆಯಲ್ಲಿ ಕರ್ತನೆ ಅದ್ಭುತವಾದ ಮಾತುಗಳಿಗಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜ. ಅಪ್ಪ, ಇದ ಕೇಳುವಂಥವರು ಕರ್ತನೆ ಸ್ವಾಮಿ, ನೋಡುವಂಥವ್ರು ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದು ಅದ್ಭುತ ಅತಿಶಯಗಳು ಏಸು ನಮ್ಮಲ್ಲಿ ಉಂಟಾಗಲಿ ಅಂತ ನಾನು ಪ್ರಾರ್ಥಿಸ್ತೇವೆ ರಾಜ. ಅಪ್ಪ, ನೀನು ಅದ್ಭುತ ಕರೆಗಳು ಪ್ರತಿಯೊಬ್ಬರಲ್ಲೂ ಬಿಡುಗಡೆ ನಾವು ಮಾಡಲಿ. ಯಾರ ಜೀವಿತದಲ್ಲೆಲ್ಲ ಕರ್ತನೆ ಅದ್ಭುತಗಳು ತಡೆಯಾಗಿದೆಯೋ ಸ್ವಾಮಿ, ಅದನ್ನು ತಿಳಿದುಕೊಳ್ಳುವಂತೆ ರಾಜ. ಪ್ರತಿಯೊಬ್ಬರ ಆತ್ಮೀಯದ ಕಿವಿಗಳು, ಆತ್ಮೀಯದ ಕಣ್ಣುಗಳು ಏಸು ನಮ್ಮಲ್ಲಿ ತೆರೆಯಲ್ಪಡಲಿ ಕರ್ತನೆ. ಅಪ್ಪ, ನೀವು ಮಾತನಾಡಿ ಆಶೀರ್ವದಿಸಿ ಏಸುವಿನ ನಾಮದಲ್ಲಿ ತಂದೆ ರಾಜನೇ, ಆಮೇನ್. ಸೊ ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ. ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 3ನೇ ವಚನ ನಾವು ತೆಗೆದುಕೊಳ್ಳೋಣ. ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 3ನೇ ವಚನ ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ, ಇವನು ಮರಿಯಾಳ ಮಗನಲ್ಲವೇ? ಯಾಕೋಬ, ಯೋಷೆ, ಯೋಧ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಇಲ್ಲಿ ಏನಾಗ್ತದೆ ಅಂದರೆ, ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಹೋಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂದರೆ, ಅಲ್ಲಿರೋ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಏನಂತ ನೋಡ್ತಾ ಇದ್ದಾರೆ? ಏನಪ್ಪ ಇವರು ನಮ್ಗೆ ಗೊತ್ತಿರೋ ಯೇಸು ಅಲ್ವಾ, ಮರಿಯಾಳ ಮಗನಲ್ವಾ, ಯೋಸಪ್ಪನ ಮಗನಲ್ವಾ, ಇವ್ರ ಅಣ್ಣ ತಮ್ಮದಿರು ಇವರು ಅಲ್ವಾ, ಇವ್ರ ತಂಗಿ ನಮ್ಮ ಜೊತೆಗೆ ಇದ್ದಲ್ಲ, ಯೇಸುಗೆ ಎಲ್ಲಿ ಈ ಥರ ಅದ್ಭುತಗಳು ಬಂತು, ಯೇಸು ಯಾವ ಥರ ಈ ಥರ ಮಾತಾಡೋದನ್ನ ಕಲಿತರು, ಯೇಸು ಯಾವಾಗ ಈ ಥರ ಒಂದು ಉಪದೇಶ ಮಾಡಲಿಕ್ಕೆ ಕಲಿತರು ಅನ್ನೋ ಒಂದು ಜನಗಳ ಒಳಗಡೆ ಒಂದು ಗಲಿಬಿಲಿ, ಒಂದು ಮಾತು ಉಂಟಾಗ್ತಾ ಇದೆ. ಆ ಮಾತುಗಳು ಉಂಟಾದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 4ನೇ ವಚನ ನಾವು ನೋಡ್ಕೊಳ್ಳೋಣ. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ಎಷ್ಟೇ ಪ್ರವಾದಿ ಆಗಲಿ, ಒಂದು ಅದ್ಭುತ ಮಾಡೋರಾಗಿರಲಿ, ನೋಡಿ ಅಲ್ಲಿ ಯೇಸು ಸ್ವಾಮಿ ಅನೇಕರ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ. ಸತ್ತವ್ರನ್ನ ಎಬ್ಬರಿಸಿದ್ದಾರೆ, ವ್ಯಾಧಿಯಲ್ಲಿದ್ದವ್ರನ್ನ ಗುಣಪಡಿಸಿದ್ದಾರೆ, ದೆವ್ವ ಹಿಡಿದವ್ರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅನೇಕ ರೀತಿಯಾದ ಅದ್ಭುತಗಳು, ಯಾರು ನೋಡಿದಂಥ ಆಶ್ಚರ್ಯ ಕಾರ್ಯಗಳು, ಅದ್ಭುತಗಳು, ಅತಿಶಯಗಳು ಯೇಸು ಸ್ವಾಮಿ ಮಾಡಿದ್ದಾರೆ. ಆದರೆ ಈ ಜನಗಳಿಗೆ ಏನು ಬರ್ತಾ ಇದೆ ಅಂದರೆ, ಇವರು ನಮ್ಮ ಮಧ್ಯದಲ್ಲಿ ಇದ್ದಂಥ ಮನುಷ್ಯ ಅಲ್ವಾ, ನಮಗೆ ಗೊತ್ತಿರುವಂಥ ಒಂದು ಸಹೋದರಿಯ ಮಗನಲ್ವಾ, ಅವ್ರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ನಮ್ಮ ಜೊತೆಗೆ ಇದ್ದಾರಲ್ವಾ. ಸೊ ಹಾಗಾದರೆ ಇವ್ರು ನಾರ್ಮಲ್ ವ್ಯಕ್ತಿ ಅಲ್ವಾ, ಯೇಸುವನ್ನು ಮಾತ್ರ ನೋಡಿರೋ ವಿನಃ ಯೇಸುವಲ್ಲಿರುವಂಥ ಅದ್ಭುತವನ್ನು ಯಾರು ನೋಡಿಲ್ಲ. ಹಲ್ಲೆಲೂಯಾ. ಸೊ ಅನೇಕ ಸರಿ ನಾವು ಕೂಡ ಕ್ರೈಸ್ತರಾಗಿ ನಾವು ಏನು ಮಾಡ್ತಾ ಇದೀವಿ ಅಂದರೆ, ನಮ್ಮ ಯೇಸು ನಾವು ತುಂಬ ಕೇರ್ಲೆಸ್ ಆಗಿ ಅನ್ಕೊಬಿಡ್ತೀವಿ. ಜಸ್ಟ್ ನಾವು ಸಭೆಗೆ ಹೋಗ್ತಾ ಇದೀವಿ, ಜಸ್ಟ್ ಪ್ರಾರ್ಥನೆ ಮಾಡ್ತಾ ಇದೀವಿ, ನಮ್ಮ ದೇವರೇ ಅಷ್ಟೇ ಅನ್ಕೊಂತೀವಿಗೋಸ್ಕರ ಯೇಸು ಎಂಬ ನಾಮದಲ್ಲೂ ಯೇಸುವಿನಲ್ಲೂ ಏನು ಬಲ ಇದೆ ಅನ್ನೋದನ್ನ ನಾವು ಮರ್ತೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಸೊ ಆ ಜನಗಳ ಅದ್ಭುತವನ್ನು ಕಂಡುಕೊಂಡಿಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಪ್ರವಾದಿ ಬೇರೆ ಎಲ್ಲೇ ಆತನಿಗೆ ಒಂದು ಮರ್ಯಾದೆ ಇದೆ, ಆತನಿಗೆ ಒಂದು ಗೌರವ ಇದೆ. ಸ್ವಂತ ಊರಲ್ಲೂ, ಸ್ವಂತ ಮನೆಯಲ್ಲೂ, ಸ್ವಂತ ದೇಶದಲ್ಲೂ ಆತನಿಗೆ ಮರ್ಯಾದೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅನೇಕ ಜಾಗದಲ್ಲಿ ದೇವರು ಮಾಡುವಂಥ ಕಾರ್ಯಗಳನ್ನ ತಡೆಯಾಗೋದು ಯಾಕೆ ಅಂದರೆ, ನಾವು ದೇವ್ರನ್ನ ನಂಬದೇ ಇರೋದ್ರಿಂದ. ಇವರು ದೇವರ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದಾಗ, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರಾ ಅನ್ನೋ ಅಪನಂಬಿಕೆ ಬಂದಾಗ, ದೇವರು ನಮಗೂ ಉತ್ತರ ಕೊಡ್ತಾರಾ ಅನ್ನೋ ಡೌಟ್ ನಿನ್ನಲ್ಲಿ ಬಂತಂದರೆ ಖಂಡಿತವಾಗಿ ಅಲ್ಲಿ ಅದ್ಭುತ ಆಗಲ್ಲ. ಸೊ ನೋಡಿ, 5ನೇ ವಚನ ನೋಡ್ಕೊಳ್ಳೋಣ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ತಮ್ಮನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಕೆಲವು ನಮ್ಮ ಮುಟ್ಟಿ ಗುಣಪಡಿಸ್ತಾ ಇದ್ರೆ ವಿನಃ ಮಹತ್ ಕಾರ್ಯ, ದೊಡ್ಡ ಕಾರ್ಯ, ಒಂದು ವೇಳೆ ದೇವರ ಆಲೋಚನೆ ಇದ್ದಿರ್ಬೋದು, ಇವ್ರಿಗೆ ನಾನು ದೊಡ್ಡ ಅದ್ಭುತ ಮಾಡಬೇಕು, ದೊಡ್ಡ ಮಹತ್ ಕಾರ್ಯ ಮಾಡಬೇಕು, ಈ ಜನಗಳ ಮಧ್ಯದಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ದೇವರ ರಾಜ್ಯವನ್ನು ಕಟ್ಟಬೇಕು ಅಂತ ಒಂದು ಉದ್ದೇಶ ಇದ್ದಿರುತ್ತೆ. ಬಟ್ ಆ ಜನಗಳು ಯೇಸುವಿನ ನೋಡಿ ಒಂದು ಉದಾಸೀನವಾಗಿಯೂ, ಒಂದು ಕೇರ್ಲೆಸ್ ಆಗಿ ಉತ್ತರಗಳನ್ನು ನೀಡಿದ್ದಕ್ಕೂ ಮಾತಾಡಿದ್ದಕ್ಕೂ ಅಲ್ಲಿ ಏನಾಯ್ತಂದ್ರೆ, ದೇವರು ಮಾಡಬೇಕಾದ ಅದ್ಭುತ ಕಾರ್ಯಗಳು ನಡೆದಿಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ದೇವರಿಗೆ ಅಲ್ಲಿ ಆಶ್ಚರ್ಯ ಆಗ್ತದೆ, ಯಾಕೆ ಈ ಜನಗಳನ್ನ ನಂಬ್ತಾ ಇಲ್ಲ. ಇವತ್ತು ಅನೇಕ ಕ್ರೈಸ್ತರು ಹಾಗೆ ಆಗ್ಬಿಟ್ಟಿದ್ವಿ, ಕ್ರೈಸ್ತರ ಅಂತ ಹೇಳ್ಕೊಂಡಿದ್ವಿ, ದೀಕ್ಷಾಸ್ಥಾನ ತಗೊಂಡಿದ್ದೀವಿ, ದೇವರಲ್ಲಿ ಇದ್ದೀವಿ, ದೇವರ ಪ್ರಾರ್ಥನೆ ಮಾಡ್ತೀವಿ, ದೇವರ ಒಳಗಡೆ ಇರ್ತೀವಿ, ಎಲ್ಲ ಕೂಟಗಳಿಗೆ ಹೋಗ್ತೀವಿ, ರಾತ್ರಿ ಉಪವಾಸ, ಬೆಳಗ್ಗೆ ಉಪವಾಸ ಅಂತ ಅನೇಕ ವಿಧವಾದ ಉಪವಾಸಗಳು ಮಾಡ್ತೀವಿ. ಆದರೂ ಸಮ್ಟೈಮ್ಸ್ ನಮ್ಮ ಪ್ರಾರ್ಥನೆಗಳಿಗೆ ಲೇಟ್ ಆದಾಗ ನಮ್ಮಲ್ಲಿ ಒಂದು ಡೌಟ್ ಬರುತ್ತೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಖಂಡಿತವಾಗಿ ದೇವರು ಇದ್ದಾರಾ? ಹಲ್ಲೆಲೂಯಾ.
ಎಷ್ಟು ಜನ ಇವತ್ತು ಆ ರೀತಿಯಾಗಿ ನಾವು ಕೇಳಿದ್ದೀವಿ, ನಮ್ಮ ದೇವ್ರು ನಮಗೆ ಉತ್ತರ ಕೊಡ್ತಾ ಇಲ್ಲ, ನಮ್ಮ ದೇವ್ರು ಇದ್ದಾರಾ? ಅನೇಕ ಕ್ರೈಸ್ತರ ಬಾಯಿಂದ ನಾನು ಕೇಳಿದ್ದೀನಿ, ದೇವ್ರು ಇದ್ದಾರಾ ಸಿಸ್ಟರ್? ದೇವ್ರು ಇದ್ದರೆ ನಾವು ಪ್ರಾರ್ಥನೆ ಕೇಳಬೇಕಲ್ವಾ? ಕ್ರೈಸ್ತರಾಗಿರೋ ನಮಗೆ ಯಾಕೆ ಈ ಒಂದು ಕಷ್ಟ? ಕ್ರೈಸ್ತರಾಗಿರೋ ನಮಗೆ ಯಾಕೆ ಈ ಒಂದು ನೋವು? ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ರೆ ನಾವು ಇನ್ನೊಬ್ರಿಗೆ ಹೇಗೆ ಮಾಡೋದು? ಯಾವಾಗ ನಿನ್ನಲ್ಲಿ ಅಪನಂಬಿಕೆ ಬರ್ತಾ ಇದೆಯೋ ಆಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ಅನೇಕ ಜಾಗದಲ್ಲಿ ನಾವು ಕ್ರೈಸ್ತರಾಗಿ ಇದೇ ರೀತಿಯಾಗಿ ಮಾಡ್ತಾ ಇದ್ದೀವಿ. ನಾವು ಮತ್ತೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ ಈ ಸಮಯದಲ್ಲಿ. ಅದೇ ಮಾರ್ಕ 8ನೇ ಅಧ್ಯಾಯದಲ್ಲಿ 11ನೇ ವಚನದಿಂದ 13ನೇ ವಚನ ನೋಡ್ಕೊಳ್ಳೋಣ. ಮಾರ್ಕ 8ನೇ ಅಧ್ಯಾಯದಲ್ಲಿ 11ನೇ ವಚನದಿಂದ 13ನೇ ವಚನವರೆಗೂ ನೋಡ್ಕೊಳ್ಳೋಣ. ತರುವಾಯ ಫರಿಸಾಯರು ಹೊರಟು ಬಂದು ಆತನ ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು ಆತನು ತನ್ನ ಆತ್ಮದಲ್ಲಿ ನೊಂದು ನಿಟ್ಟುಸಿರು ಬಿಟ್ಟನು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅಲ್ಲಿ ಫರಿಸಾಯರು ಬಂದ್ಬಿಟ್ಟು ಏನಂತ ಕೇಳ್ತಾ ಇದ್ದಾರೆ ಅಂದರೆ, ತರ್ಕ ಮಾಡುತ್ತಾ ಅಂದರೆ ಗೇಲಿ ಮಾಡುತ್ತಾ, ಒಂದು ಕೇರ್ಲೆಸ್ ಆಗಿ, ಒಂಥರ ಏನು ನೀನು ದೇವರಾ, ನೀನೊಂದು ಅದ್ಭುತವನ್ನು ಮಾಡಿ ನೋಡೋಣ, ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ಮಾಡಿ ನೋಡೋಣ ಅಂದಾಗ ಅಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರಿಗೆ ಹೃದಯದಲ್ಲಿ ನೋವು ಉಂಟಾಯ್ತಂತೆ. ಹಲ್ಲೆಲೂಯಾ. ಇವತ್ತು ಕ್ರೈಸ್ತರಾಗಿರೋ ನಾವು ಕೂಡ ಅನೇಕ ಸಾರಿ ದೇವರೇ ಅಲ್ವಾ, ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ನೀನು ಮಾಡಿಲ್ಲ, ಇದನ್ನು ಮಾಡು, ನಾನು ನಂಬ್ತೀನಿ, ಇದನ್ನು ಮಾಡಿದ್ರೆ ನಾನು ನಿನ್ನ ಹತ್ರ ಬರ್ತೀನಿ. ಇವತ್ತು ಅನೇಕ ಕ್ರೈಸ್ತರು ಕೂಡ ಅನ್ಯ ಜನರ ಹಾಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರೇ ನನಗಿದನ್ನು ಮಾಡಪ್ಪ, ನೀನು ಮಾಡಿದ್ರೆ ನಾನು ಚರ್ಚಿಗೆ ಬರ್ತೀನಿ, ನೀನು ಮಾಡಿದ್ರೆ ನಾನು ಸಾಕ್ಷಿ ಕೊಡ್ತೀನಿ, ನೀನು ಮಾಡಿದ್ರೆ ನಾನು ನಿನ್ನ ನಂಬ್ತೀನಿ, ನೀನು ಮಾಡಿದ್ರೆ ನಾನು ಕಾಣಿಕೆ ಕೊಡ್ತೀನಿ, ನೀನು ಮಾಡಿದ್ರೆ ನಾನು ನಿನ್ನ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ. ಹಲ್ಲೆಲೂಯಾ. ಇವತ್ತು ಅದಲ್ಲ ರೀ, ಮಾಡಿದ್ರು ಮಾಡಿಲ್ಲ ಅಂದರೂ ದೇವ್ರನ್ನ ಯಾರು ನಂಬ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಯೇಸುವಿನ ನಾಮಕ್ಕೆ ಬಲ ಇದೆ ಅಂತ ನೀನು ನಂಬಿದ್ರೆ ಸಾಕು, ದೇವರು ಅದ್ಭುತವನ್ನು ಮಾಡುವವರಾಗಿದ್ದಾರೆ. ಯಾವತ್ತೂ ನೀನು ನಂಬೋದಿಲ್ವೋ, ದೇವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತೀವಿ. ಸಮ್ಟೈಮ್ಸ್ ಕೆಲವೊಂದು ಜಾಗದಲ್ಲಿ ದೇವ್ರು ಹೇಳಿದ್ದಾರೆ ನಿನ್ನನ್ನು ಪರೀಕ್ಷಿಸು ಅಂತ. ಆದರೆ ಈ ಜಾಗದಲ್ಲಿ ದೇವ್ರು ಪರೀಕ್ಷಿಸು ಅಂತ ಹೇಳ್ತಾರೆ. ಯಾಕೆಂದರೆ ಆಲ್ರೆಡಿ ದೇವರು ಫರಿಸಾಯರ ಮುಂದೆ ಅನೇಕ ಅದ್ಭುತಗಳನ್ನ ಮಾಡಿದ್ದಾರೆ, ಅನೇಕ ಸಾಕ್ಷಿಗಳನ್ನ ಮಾಡಿದ್ದಾರೆ, ಅನೇಕ ರೋಗ ಬಿದ್ದವರ ಸ್ವಸ್ಥತೆ ಮಾಡಿದ್ದಾರೆ. ಆದರೆ ಇವತ್ತು ನಾವು ಕ್ರೈಸ್ತರಾಗಿದ್ದು ಅನೇಕ ಅದ್ಭುತಗಳನ್ನ, ಅನೇಕ ಸಾಕ್ಷಿಗಳನ್ನ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆದರೂ ನಮ್ಮ ವಿಷಯ ಅಂತ ಬಂದಾಗ ನಾವು ದೇವ್ರನ್ನ ಡೌಟ್ ಪಡ್ತಾ ಇದ್ದೀವಿ. ಹಲ್ಲೆಲೂಯಾ. ಡೌಟ್ ಪಟ್ಟಾಗ ದೇವರ ಅದ್ಭುತವನ್ನು ಮಾಡೋದಿಲ್ಲ ರೀ. ನಾವು ಕ್ರೈಸ್ತರಾಗಿ, ದೇವರ ಮಕ್ಕಳಾಗಿ, ದೇವರ ಅದ್ಭುತಗಳನ್ನು ನೋಡಿ ಕೂಡ ದೇವರನ್ನ ನಾವು ಪರೀಕ್ಷಿಸುವಂಥವ್ರಾಗ್ಬಿಡ್ತೀವಿ, ದೇವರನ್ನ ಡೌಟ್ ಪಡುವಂಥವ್ರಾಗಿರ್ತೀವಿ. ಯಾವಾಗ ನಾವು ಡೌಟ್ ಪಡ್ತೀವೋ ಆವಾಗ ದೇವ್ರು ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿರೋ ಅದ್ಭುತ ಆಗೋದಿಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಈ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲ ಎಂದು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾರೆ? ಈ ಸಂತತಿಗೆ ಸೂಚಕ ಕಾರ್ಯ ಸಿಕ್ಕುವುದೇ ಇಲ್ಲ. ಇವತ್ತು ದೇವ್ರು ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಲಿ, ದೇವ್ರು ನನ್ನ ಜೀವಿತದಲ್ಲಿ ಒಂದು ಸಾಕ್ಷಿನ ಕೊಡಲಿ, ದೇವ್ರು ನನಗೆ ಈಗ ಮಾಡಲಿ, ಹಾಗೆ ಮಾಡಲಿ, ದೇವ್ರು ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ನನಗೆ ಯಾಕೆ ಮಾಡ್ತಾ ಇಲ್ಲ ಅಂತ ನೀನು ಕೇಳ್ತಾ ಇದ್ರೆ ಕೊನೆವರೆಗೂ ನಮ್ಮ ಜೀವಿತದಲ್ಲಿ ಆಗೋದಿಲ್ಲ. ಯಾವಾಗ ನನ್ನ ದೇವರು ಮಾಡಿದ್ರು ಮಾಡಿಲ್ಲ ಅಂದರೂ ನಾನು ನಂಬ್ತೀನಿ ಅಂತಿರಲ್ಲ, ಅವರ ಜೀವಿತದಲ್ಲಿ ಅದ್ಭುತಗಳು ಉಂಟಾಗುತ್ತೆ. ಹಲ್ಲೆಲೂಯಾ. ಯಾಕಂದರೆ ಶದ್ರಕ್, ಮೆಷರಕ್, ಅಬೇದ್ನೆಗೋ ಅಂತ 3 ಜನ ಇದ್ದರು. ಅವ್ರಿಗೊಂದು ಊರಿನ ರಾಜ ಒಂದು ಕಟ್ಟಳೆನ ಹಾಕ್ತಾರೆ. ಏನಂತ, ನೀವು ನನ್ನ ಪ್ರತಿಮೆಗೆ ಅಡ್ಡ ಬೀಳಬೇಕು, ಯಾವುದೇ ಆರಾಧನೆ ಮಾಡಬಾರ್ದು, ಯಾವುದೇ ಪ್ರಾರ್ಥನೆ ಮಾಡಬಾರ್ದು ಅಂದಾಗ ಅವ್ರು ಯಾರ ಮಾತ್ರ ಕೇಳಿಲ್ಲ. ನಾನು ದೇವ್ರನ್ನ ಹೊರತು ಬೇರೆ ಯಾವುದೇ ಮೂರ್ತಿಗೆ ನಾನು ಅಡ್ಡ ಬೀಳಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ದೇವರೊಬ್ಬರೇ ದೇವರಾಗಿದ್ರು ಅಂತ. ಅವ್ರು ನಂಬಿದ್ರು. ಅವ್ರು ಹೇಳ್ತಾರೆ, ನೀವು ಅವ್ರಿಗೆ ಒಂದು ವಿಗ್ರಹಕ್ಕೆ ಅಡ್ಡ ಬಿದ್ದಿಲ್ಲ ಅಂದರೆ ನಿಮ್ಮನ್ನ ಬೆಂಕಿಲಿ ಹಾಕಲ್ಪಡುತ್ತೆ ಅಂತ. ಆ ಬೆಂಕಿ ಎತ್ಕೊಂಡೋಗಿ ಹಾಕುವ ಸಮಯ ಬಂದಾಗ ಕೂಡ ಆ ಬೆಂಕಿ ಮುಖಕ್ಕೆ ಕಾವು ಹೊಡಿತಾ ಇರುತ್ತೆ. ಹಾಕಕ್ಕೆ ಹೋದವ್ರು ಕೂಡ ಸುಟ್ಟೋದ್ರು ಅಂತ ಅಲ್ಲಿ ವಾಕ್ಯ ಹೇಳಲ್ಪಡ್ತಾ ಇದೆ. ಹಾಗಾದ್ರೆ ಅದೆಷ್ಟು ಬೆಂಕಿ ಇರ್ಬೋದು. ಆ ಲಾಸ್ಟ್ ಮೂಮೆಂಟಲ್ಲಿ ಕೂಡ ದೇವ್ರು ನನ್ನ ಕಾಪಾಡಿಲ್ವೇ, ಅಯ್ಯೋ ಇಲ್ಲಿವರೆಗೂ ಬಂದ್ಬಿಟ್ವಲ್ಲ, ಇನ್ನೇನು ಬೆಂಕಿಲಿ ಹಾಕ್ತಾರಲ್ಲ ಅಂತ ಶದ್ರಕ್, ಮೆಷರಕ್ ಹಿಂಜಾರ್ಲಿಲ್ಲ. ಅವ್ರು ಏನಂದ್ರು, ಇದ್ರಲ್ಲಿ ಹಾಕಿದ್ರು, ನಾನು ಸತ್ರು, ನಾನು ಬದುಕಿದ್ರು, ನನ್ನ ದೇವರಿಗೆ ವಿರೋಧವಾಗಿ ನಾನು ಏನು ಮಾಡೋದಿಲ್ಲ. ಹಲ್ಲೆಲೂಯಾ. ಹಂಗೆ ಹೇಳಿದಂಥ ಶದ್ರಕ್, ಮೆಷರಕ್, ಅಬೇದ್ನೆಗೋ ಜೀವಿತದಲ್ಲಿ ಏನಾಯ್ತು ಅಂದರೆ, ಅವರು ಬೆಂಕಿಲಿ ಹಾಕಲ್ಪಟ್ಟರು. ಆದರೆ ಹಾಕಲ್ಪಟ್ಟವರು ಸುಟ್ಟಿಲ್ಲ, ಹಾಕಲ್ಪಡಕ್ಕೆ ಬಂದವರು ಸುಟ್ಟಲ್ಪಟ್ರು. ಹಲ್ಲೆಲೂಯಾ. ಸೊ ಇವತ್ತು ನಿನ್ನ ಜೀವಿತಲ್ಲೂ ಹಾಗೆ, ನೀನು ಬೆಂಕಿಲಿ ಹಾಕಲ್ಪಡ್ಬೋದು, ಆದರೆ ನೀನು ಬೆಂಕಿಲಿ ಇದ್ರೂ ಕೂಡ ಸುಡೋದಿಲ್ಲ. ಯಾಕಂದರೆ ನಿನ್ನ ಜೊತೆಗೆ ದೇವರು ಇರ್ತಾರೆ. ಹಲ್ಲೆಲೂಯಾ. ನಿನ್ನ ನಂಬಿಕೆ ನಿನ್ನ ಅದ್ಭುತವನ್ನು ಮಾಡುವಂತೆ ಕಾಣಿಸುತ್ತೆ. ಹಲ್ಲೆಲೂಯಾ. ನೀನು ದೇವ್ರನ್ನ ಯಾವ ಜಾಗದಲ್ಲಿ ಡೌಟ್ ಪಡದೇ ಇದೆಯೋ ಅಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಶದ್ರಕ್, ಮೆಷರಕ್, ಅಬೇದ್ನೆಗೋ ಅವ್ರು ಏನು ಮಾಡೋದಂದರೆ, ಅಲ್ಲಿ ಅದ್ಭುತವನ್ನು ಕಾಣಕ್ಕೋಸ್ಕರ ದೇವ್ರ ಹತ್ರ ಕೇಳಲಿಲ್ಲ, ನೀನು ಇದನ್ನು ಮಾಡು ದೇವ್ರೆ ಅಂತ ಕೇಳಿಲ್ಲ. ದೇವ್ರೆ ನಾನು ನಿನಗೋಸ್ಕರ ಅಡ್ಡ ಬಿದ್ದಿಲ್ಲಲ್ಲ, ನನ್ನ ಬೆಂಕಿಲಿ ಹಾಕ್ಬೇಡ ಅಂತೇಳಿ ಪ್ರಾರ್ಥನೆ ಮಾಡಿಲ್ಲ. ಹಾಕಿದ್ರೆ ಹಾಕ್ಲಿ, ಬಿಟ್ಟರೆ ಬಿಡಲಿ, ನನ್ನ ದೇವರಿಗೆ ನಾನು ನೀತಿವಂತರಾಗಿರ್ತೇನೆ. ಹಲ್ಲೆಲೂಯಾ. ಯಾಕಂದರೆ ಅವ್ರು ದೇವ್ರನ್ನ ನಂಬಿದ್ರು. ನಂಬಿದ ನಿಮಿತ್ತವಾಗಿ ಯೇಸು ಸ್ವಾಮಿ ಅವ್ರ ಜೊತೆಯಾಗಿದ್ದರು. ಹಲ್ಲೆಲೂಯಾ. ಯಾರೋ ಒಂದು ರಾಜನ ನೋಡ್ತಾ ಇರುವಾಗ ಅಲ್ಲಿ 3 ಜನ ಮಾತ್ರ ಬೆಂಕಿಲಿರಲಿಲ್ಲ, 4ನೇ ಒಬ್ಬ ವ್ಯಕ್ತಿ ಇದ್ರು, ಅದೇ ನಮ್ಮ ದೇವರಾಗಿದ್ದರು. ಹಲ್ಲೆಲೂಯಾ. ಸೊ ಇಲ್ಲಿ ನೋಡಿ 13ನೇ ವಚನದಲ್ಲಿ ಹೇಳುತ್ತೆ, ಎಂದು ಹೇಳಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋದನು. ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಆ ಪರಿಸರ ಮಧ್ಯದಲ್ಲಿ ದೇವರು ಯಾವ ಮಹಾ ಸೂಚಕ ಕಾರ್ಯ ಮಾಡಲೇ ಇಲ್ಲ.
ನೀನು ಕೇಳ್ತೀಯಾ ಅಂತೇಳಿ ದೇವ್ರು ಮಾಡೋದಿಲ್ಲ. ಇವತ್ತು ಅನೇಕ ಕ್ರೈಸ್ತರು ಏನು ಮಾಡ್ತಾರೆ ಅಂದರೆ ದೇವ್ರ ಹತ್ರ ತುಂಬ ಪ್ರಶ್ನೆಗಳು, ತುಂಬ ಒಂದು ಅಧಿಕಾರ, ನಾನು ನಿನ್ನ ಮಗಳಲ್ವಾ, ನನ್ನ ಮಗನಲ್ವಾ, ನನಗೆ ಮಾಡು, ಅಧಿಕಾರ ಇದೆ. ಆ ಮಾಡುವಂಥ ಅಧಿಕಾರ ಯಾವ ಥರ ಕೇಳಬೇಕಂದ್ರೆ ಆ ರೀತಿಯ ಕೇಳಬೇಕು ವಿನಃ ನೀನು ಮಾಡಿದ್ರೆ ನಾನು ಸಭೆಗೆ ಬರ್ತೀನಿ, ನೀನು ಮಾಡಿದ್ರೆ ನಾನು ಸಾಕ್ಷಿ ಕೊಡ್ತೀನಿ, ನೀನು ಮಾಡಿದ್ರೆ ನಾನು ದೇವ್ರಂತ ನಂಬ್ತೀನಿ ಅಂತ ಹೇಳುವುದೆಲ್ಲ ಸುಳ್ಳಾಗಿದೆ. ಹೀಗೆ ಮಾಡುವವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಡೆಯೋದಿಲ್ಲ. ಯಾಕಂದರೆ ದೇವರು ಆಲ್ರೆಡಿ ನಮ್ಮ ಜೀವಿತದಲ್ಲಿ ಒಂದು ಪ್ಲಾನ್ ಇಟ್ಟಿರ್ತಾರೆ. ಇವ್ರ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡಬೇಕು, ಅದನ್ನು ನೀನು ಅದ್ಭುತ ಹೊಂದಬೇಕಂದ್ರೆ, ನಿನ್ನ ಜೀವಿತದಲ್ಲಿ ಸಾಕ್ಷಿನ ಕಾಣಬೇಕಂದ್ರೆ ದೇವರನ್ನು ನೀನು ನಂಬುವವರಾಗಿರಬೇಕು. ಹಲ್ಲೆಲೂಯಾ. ಜನರ ಮುಂದೆ ಅಲ್ಲ, ಸಭೆಗಳ ಮುಂದೆ ಅಲ್ಲ, 4 ಜನ ಇದ್ದಾಗ ನಾನು ದೇವ್ರು ನಂಬ್ತೀನಿ ಅಂತ ಅಲ್ಲದಲ್ಲ, ನೀನು ಎಂಥ ಪರಿಸ್ಥಿತಿಯಲ್ಲೂ ನೀನು ದೇವ್ರು ನಂಬ್ತೀಯಲ್ಲ, ಕರೆದಾತನು ನಂಬಿಗಸ್ತನಂತ. ಆಗ ದೇವ್ರು ಹೇಳ್ತಾರೆ ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆಯುವುದು. ಹಲ್ಲೆಲೂಯಾ. ಸೊ ನಾವು ಮತ್ತೊಂದು ವಾಕ್ಯ ನೋಡ್ಕೊಳ್ಳೋಣ. ಅದೇ ರೀತಿ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದ 2ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಹಲ್ಲೆಲೂಯಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆಸನ್ ಅಂತ ಒಂದು ರಾಜ ಇದ್ದಾನೆ. ಆತನು ಯಾರಾಗಿದ್ದಂದ್ರೆ ಇಸ್ರಾಯೇಲ್ ರಾಜನಾಗಿದ್ದನು. ಆತನ ಕಾಲದಲ್ಲಿ ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡ್ಕೊಳ್ತಾ ಇದ್ದಂತೆ. ಹಲ್ಲೆಲೂಯಾ. ಇವಾಗ ಒಳ್ಳೆಯವನಾಗಿ ನೀತಿವಂತರಾಗಿದ್ದರೆ ಏನಾಗುತ್ತೆ? ದೇವರಿಗೆ ಮೆಚ್ಚುಗೆ ಆಗುತ್ತೆ, ಹೌದಲ್ವಾ? ಸೊ 6ನೇ ವಚನದಲ್ಲಿ, ಅದರಲ್ಲೇ ನಾವು 14ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನೋಡುವುದಾದರೆ, ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದದ್ದರಿಂದ ಇವನು ಯೆಹೂದದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ಇವನು ಯೆಹೂದ್ಯರಿಗೆ ನಾವು ನಮ್ಮ ದೇವರಾದ ಯೆಹೋವನ ಆಶ್ರಯಿಸಿಕೊಂಡ ಕಾರಣ ಆತನ ಅನುಗ್ರಹದಿಂದ ಸುತ್ತನ ವೈರಿಗಳ ಭಯ ತಪ್ಪಿ ದೇಶವು ಇನ್ನೂ ನಿರಾಂತಕವಾಗಿರುತ್ತದೆ. ಆದ್ದರಿಂದ ನಾವು ಪಟ್ಟಣಗಳನ್ನು ಕಟ್ಟಿ ಅವುಗಳಲ್ಲಿ ಸುತ್ತ ಗೋಡೆಯನ್ನು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನು ನೀತಿವಂತನಾಗಿದ್ದರಿಂದ ದೇವರ ಕೃಪೆ ಆತನ ಮೇಲೆ ಇತ್ತು. ಹಲ್ಲೆಲೂಯಾ. ದೇವರ ಕೃಪೆ ಆತನ ಮೇಲೆ ಇದ್ದಿದ್ದರಿಂದ ಅವನಿಗೆ ಎಲ್ಲ ಯುದ್ಧದಿಂದ ತಪ್ಪಿಸ್ತಾ ಇದ್ರು. ದೇವರು ಎಲ್ಲ ಯುದ್ಧದಿಂದ ತಪ್ಪಿಸ್ತಾ ಇದ್ರು. ಎಲ್ಲ ಆಶೀರ್ವಾದ ಆತನಿಗೆ ಬರ್ತಾ ಇತ್ತು. ಅವನು ಬಯಸಿದೆಲ್ಲ ಅವನ ಜೊತೆಗಿರ್ತಾ ಇತ್ತು. ದೇವರು ಆತನ ಜೊತೆಯಾಗೇ ಇದು ನಡೆಸ್ತಾ ಇದ್ರು. ಹಲ್ಲೆಲೂಯಾ. ಸೊ ಅದೇ ಆಸನಿಗೆ ಒಂದು ಜಾಗ ಬರುತ್ತೆ. ಒಂದು ಜಾಗದಲ್ಲಿ 9ನೇ ವಚನ 14ನೇ ಅಧ್ಯಾಯದಲ್ಲಿ 9ನೇ ವಚನ ನಾವು ನೋಡ್ಕೊಳ್ಳೋಣ. ಸೊ ಕೋಶಾನದ ಚೆರೋಹನ 10 ಲಕ್ಷದ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಮಾರೇಷಕ್ಕೆ ಬಂದನು. ಆಸನ ಅವನ ಎದುರಿಗೆ ಹೋದನು. ಹಲ್ಲೆಲೂಯಾ. ಇಲ್ಲಿ ಏನಾಗ್ತದೆ ಅಂದರೆ, ಕೋಶಾನದ ಜೆರಹನು 10 ಲಕ್ಷ ಸೈನ್ಯವನ್ನು 300 ರಥಗಳು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲೊಂದು ಒಂದು ಸೇನೆ ಏನಾಗ್ತದೆ ಅಂದರೆ ಇಸ್ರಾಯೇಲರಿಗೆ ವಿರೋಧವಾಗಿ ಬರ್ತಾ ಇದೆ. ಹಲ್ಲೆಲೂಯಾ. ಯಾವಾಗ ಅವರು ಇಸ್ರಾಯೇಲರಿಗೆ ವಿರೋಧವಾಗಿ ಬಂದ್ರು, ಅಲ್ಲಿ ಆಸನ ಏನು ಮಾಡ್ತಾ ಇದ್ದಾನೆ ಅಂತಂದರೆ ದೇವರ ಹತ್ರ ಹೋಗಿ ಕೇಳ್ತಾ ಇದ್ದಾನೆ. 10ನೇ ವಚನದಲ್ಲಿ ನೋಡೋಣ. ಆಸನ ಅವನ ಎದುರಿಗೆ ಹೋದನು. ಮಾರೇಷದ ಬಳಿಯಲ್ಲಿರುವ ಚೆಪಾತ್ಯ ಬಯಲಿನಲ್ಲಿ ಉಭಯರು ವ್ಯೂಹ ಕಟ್ಟಿದರು. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಯೆಹೋವನೇ ನಮ್ಮ ದೇವರು, ನೀನು ನರರನ್ನು ನಿನ್ನನ್ನು ಎದುರಿಸಿಗೊಳ್ಳಬಾರದು ಎಂದು ಮೊರೆಯಿಡಲು ಯೆಹೋವನು ಕೋಶರ ಆಸನಿನಿಂದಲೂ ಯೆಹೂದ್ಯರಿಂದಲೂ ಅಪಜಯಪಡಿಸಿದನು. ಹಲ್ಲೆಲೂಯಾ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆಸನು ಬಂದ್ಬಿಟ್ಟು ದೇವರಲ್ಲಿ ನಂಬಿಗಸ್ತನಾಗಿದ್ನು. ದೇವರ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಗಳನ್ನ ಒಳ್ಳೆಯದನ್ನು ಮಾಡ್ತಾ ಇದ್ದನು. ಆತನು ಎಲ್ಲ ಒಳ್ಳೆಯದನ್ನು ಎಲ್ಲದರಲ್ಲೂ ನಂಬಿಗಸ್ತನಾಗಿದ್ದರ ನಿಮಿತ್ತವಾಗಿ ಆತನು ಮಾಡಿದಂಥ ಎಲ್ಲ ಕೆಲಸದಲ್ಲಿ ದೇವ್ರ ಜಯ ಕೊಡ್ತಾ ಇದ್ದನು. ಹಾಗಾದರೆ ಅರ್ಥ ಏನು? ಆತನು ದೇವರನ್ನ ನಂಬ್ತಾ ಇದ್ದನು, ದೇವರ ಮೇಲೆ ಒಂದು ನಂಬಿಕೆನ ಇಟ್ಟಿದ್ದನು, ಅಪನಂಬಿಕೆ ಇಟ್ಟಿಲ್ಲ, ಡೌಟ್ ಪಟ್ಟಿಲ್ಲ. ಯಾಕಂದರೆ ದೇವ್ರು ಮಾಡ್ತಾರೆ ಅಂತ ಒಂದು ಲಕ್ಷ ಸೇನೆ ಎಷ್ಟು ಬರ್ತಾ ಇದೆ ಅಂದರೆ, ಆ 9ನೇ ವಚನದಲ್ಲಿ ನಾವು ನೋಡ್ಬೋದು, 10 ಲಕ್ಷ ಸೈನ್ಯವು 300 ರಥಗಳನ್ನು ತೆಗೆದುಕೊಂಡು ಬಂದ್ರೆ 10 ಲಕ್ಷ ಸೈನ್ಯ ಬರ್ತಾ ಇದೆ. ಅವ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಯಾವ ಥರ ಯುದ್ಧ ಮಾಡೋಣ ಅಂತೇಳಿ ಮನುಷ್ಯ ಬಲನ ನೋಡಿಲ್ಲ, ತನ್ನ ಕೈ ಕೆಲಸವನ್ನು ನೋಡಿಲ್ಲ. ಅವನು ಒಂದೇ ಒಂದು ನೋಡ್ದ, ದೇವರ ಬಲವನ್ನು ನೋಡ್ದ. ಹಲ್ಲೆಲೂಯಾ. ಅವನು ಏನು ಅನ್ಕೊಂಡಂದ್ರೆ, ನನ್ನ ದೇವರಲ್ಲಿ ನಾನು ಹುಡುಕಿ ಹೋದಾಗ ದೇವ್ರು ನನಗೆ ಜಯ ಕೊಡ್ತಾರೆ. ಸೊ ಆಗ ಅವನು ಹೋಗಿ ಹೇಳ್ತಾ ಇದ್ದಾನೆ, ದೇವರೇ, ನೀನು ಬಲಹೀನನ ಮೇಲೆ ಬಲನು ಬರಬಹುದು. ಹಲ್ಲೆಲೂಯಾ. ಅವನು ಏನಂತ ಕೇಳ್ತಾ ಇದ್ದಾನೆ, ನಾನು ಬಲಹೀನನಾಗಿದ್ದೇನೆ ಅಂತ ಆ ಜಾಗದಲ್ಲಿ ತನ್ನ ತಗ್ಗಿಸ್ಕೊಳ್ತಾ ಇದ್ದಾನೆ. ದೇವರ ಬಲವನ್ನು ಹೆಚ್ಚಿಸ್ತಾ ಇದ್ದಾನೆ. ಅವ್ರಿಗೆ ಯಾವಾಗ ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದ್ನೋ, ದೇವರು ಅವರಿಗೆ ಜಯವನ್ನು ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಆ ಜಾಗದಲ್ಲಿ ಆಸನಿಗೆ ಜಯ ಸಿಗ್ತಾ ಇದೆ. ಜಯ ಸಿಕ್ಕಿದಾಗ ಅಲ್ಲಿ ಏನಾಗ್ತದೆ, ಕೊಲ್ಲೆ ಆಶೀರ್ವಾದಗಳು ಸಿಗ್ತಾ ಇದೆ. ನೀವು ಮುಂದೆ ಹಾಗೆ ಓದ್ಕೊಂಡು ಹೋಗೋದಾದ್ರೆ ಕೊಲ್ಲೆ ಆಶೀರ್ವಾದಗಳು ಸಿಗ್ತಾ ಇದೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೂ ಅಧಿಕವಾದ ಲಾಭ, ಅಧಿಕವಾದ ಆಸ್ತಿಗಳು, ಅಧಿಕವಾದ ಕೊಳ್ಳೆಗಳನ್ನ ಒತ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಅವರು ದೇವರನ್ನು ನಂಬಿದ್ರು, ದೇವರ ಅದ್ಭುತವನ್ನು ಹೊಂದಿಕೊಂಡ್ರು. ಹೌದಲ್ವಾ? ಇವಾಗ ನೋಡಿ, 10 ಲಕ್ಷ ಜನಗಳನ್ನ
ಆ 300 ರಥಗಳನ್ನ ಆಸನು ಇಸ್ರಾಯೇಲರು ಎದುರಿಸಕ್ಕೆ ಸಾಧ್ಯ ಇತ್ತಾ? ಇಲ್ಲ. ಅರೆ ಅವನೇನು ಮಾಡ್ದ? ದೇವರ ಮೇಲೆ ಭರವಸೆ ಇಟ್ಟ, ದೇವರನ್ನ ನಂಬುದ, ನನ್ನ ಯೆಹೋವನಿಂದ ಸಾಧ್ಯ ಅಂತ ನಂಬಿದಾಗ ಅಲ್ಲಿ ದೇವರ ಅದ್ಭುತವನ್ನು ಮಾಡಿದ್ರು. ಹಲ್ಲೆಲೂಯಾ. ಅದೇ ಆಸನು. ನಾವು ಮತ್ತೊಂದು ವಾಕ್ಯ ನೋಡ್ಕೊಳ್ಳೋಣ. ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ನೋಡ್ಕೊಳ್ಳೋಣ. ಆ ಕಾಲದಲ್ಲಿ ದರ್ಶಿಯಾದ ಅನಾನಿಯ ಯೆಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಅರಾಮ್ಯರ ಅರಸನ ಮೇಲೆ ಆತುಕೊಂಡದ್ದರಿಂದ ಅರಾಮ್ ರಾಜ್ಯದ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಹಲ್ಲೆಲೂಯ. ಏನಾಗ್ತದೆ? ಯಾವಾಗ ಆಸನು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ, ನೀತಿವಂತರಾಗಿ, ಪರಿಶುದ್ಧನಾಗಿ ನಡ್ಕೊಂಡ್ನೋ, ದೇವರ ಮಾತಿಗೆ ವಿಧೇಯನಾದ್ನೋ, ದೇವ್ರನ್ನ ನಂಬುದ್ನೋ, ಆಗ ಅವನ ಜೀವಿತದಲ್ಲಿ ಎಲ್ಲವೂ ಸಿಕ್ತು. ಅವನು ಯುದ್ಧ ಮಾಡಿಲ್ಲ. 10 ಲಕ್ಷ ಜನಗಳ ಮುಂದೆ ಅವನು ಯುದ್ಧ ಮಾಡಿಲ್ಲ. ದೇವರೇ ಅವ್ರಿಗಾಗಿ ಯುದ್ಧ ಮಾಡಿದ್ರು. ಹಲ್ಲೆಲೂಯ. ಅಲ್ಲಿ ಜಯವನ್ನು ದೇವರು ಕೊಟ್ಟರು. ಅವ್ರು ಬೇಕಾಗಿದ್ದು, ಬಯಸಿದ್ದು ಎಲ್ಲವನ್ನು ದೇವರು ಕೊಟ್ಟರು. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ಅವನು ದೇವರ ದೃಷ್ಟಿಯಲ್ಲಿ ಏನಂತ ಮಾಡ್ತಾ ಇದ್ದಾರೆ? ಮತ್ತೊಂದು ನಾವು ಓದ್ಕೊಳ್ಳೋಣ. ಆ ಕಾಲದಲ್ಲಿ ದರ್ಶಿಯಾದ ಅನಾನಿಯ ಯೆಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ, ಯಾರ ಮೇಲೆ ಆತುಕೊಳ್ಳದೆ? ಯೆಹೋವನಾದ ದೇವರ ಮೇಲೆ ಆತುಕೊಳ್ಳದೆ ಮನುಷ್ಯರ ಮೇಲೆ ಆತುಕೊಂಡನು. ಹಲ್ಲೆಲೂಯ. ಇವತ್ತು ಅನೇಕ ಕ್ರೈಸ್ತರು ಏನು ಮಾಡ್ತಾ ಇದೀವಿ ಅಂದರೆ, ಸಮಸ್ಯೆಗಳು ಬಂದಾಗ ಯಾರು ನಮಗೆ ಸಹಾಯ ಮಾಡೋರು, ಯಾರು ನಮಗೆ ಬಿಡುಗಡೆ ಕೊಡೋರು, ಯಾರು ನಮ್ಮನ್ನ ಸಂತೈಸ್ತಾರೆ, ಇವ್ರ ಹತ್ರ ಹೋಗಿ ನನ್ನ ಕಷ್ಟನ ಹೇಳ್ಕೊಬೋದಾ, ಇವ್ರ ಹತ್ರ ಹೋಗಿ ನನ್ನ ಕಷ್ಟನ ಹೇಳ್ಕೊಬೋದಾ, ನನ್ನ ಕಣ್ಣೀರನ್ನ ಹೇಳ್ಕೊಬೋದ ಹುಡುಕ್ತಾ ಇದೀವಿ ವಿನಃ ದೇವರಲ್ಲಿ ಹೇಳ್ಕೋಬೇಕು ಅನ್ನೋದನ್ನ ನಾವು ಮರೆತು ಹೋಗ್ತಾ ಇದ್ದೀವಿ. ಹಲ್ಲೆಲೂಯ. ಯಾವಾಗ ಅದೇ ಆಸನು ನಾವು ಮೊದಲು ನೋಡಿದ್ವಲ್ಲ, ಅದೇ ಆಸನು 14ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಅವನಿಗೆ ಒಂದು ದೊಡ್ಡ ಸಮೂಹ ಯುದ್ಧಕ್ಕೆ ಬಂದಾಗ ಅವನೇನು ಮಾಡ್ದ? ದೇವ್ರ ಹತ್ರ ಹೋಗಿ ಅಡ್ಡ ಬಿದ್ದ, ದೇವ್ರ ಹತ್ರ ಹೋಗಿ ತಗ್ಗಿಸ್ಕೊಂಡ. ಆಗ ಅವನಿಗೆ ಜಯ ಸಿಕ್ಕಿತು. ಅವನು ಯುದ್ಧನೇ ಮಾಡದೆ ಜಯವನ್ನು ಹೊಂದಿಕೊಂಡ. ಅವನಿಗೆ ಬೇಕಾದ್ನೆಲ್ಲ ದೇವರು ಕೊಲೆಯಾಗಿ ಕೊಟ್ಟರು. ಈ ಜಾಗದಲ್ಲಿ ಯಾವಾಗ ದೇವರನ್ನ ಮರೆತು ಬಿಟ್ಟು ದೇವರ ಮೇಲೆ ಹಾತುಕೊಳ್ಳೆ ಮನುಷ್ಯರ ಮೇಲೆ ಹಾತುಕೊಂಡು ಅಲ್ಲಿ ಅವನಿಗೆ ಸೋಲು ಸಿಗ್ತಾ ಇದೆ. ಹಲ್ಲೆಲೂಯ. ಇವತ್ತು ಅನೇಕ ಕ್ರೈಸ್ತರಾಗಿ ನಾವು ಕೂಡ ಅನೇಕ ಜಾಗದಲ್ಲಿ ಸೋಲನ್ನು ಕಾಣದ ಕಾರಣ ಏನಂದರೆ, ನಮ್ಮ ಸ್ವಂತ ಬಲವನ್ನು, ನಮ್ಮ ಸ್ವಂತ ಕೆಲಸವನ್ನು, ನಮ್ಮ ಸ್ವಂತ ಆಲೋಚನೆಯನ್ನು, ನಮ್ಮಲ್ಲಿರುವಂಥ ತಲಾಂತುಗಳನ್ನ ನಾವು ನೋಡ್ಕೊಳ್ತೀವೋ ವಿನಃ ದೇವರು ಕೊಟ್ಟಂಥ ತಲಾಂತು ಇಲ್ಲ ದೇವರ ಮೇಲೆ ಹಾತುಕೊಳ್ಳೋದನ್ನ ನಾವು ಮರೆತು ಬಿಡ್ತಾ ಇದ್ದೀವಿ. ಹಲ್ಲೆಲೂಯ. ಯಾವಾಗ ನಾವು ದೇವರ ಒಂದು ಬಲವನ್ನು ಮರೆತು ದೇವರ ಮೇಲೆ ಹಾತುಕೊಳ್ಳೋದನ್ನ ಬಿಟ್ಬಿಟ್ಟು ನಮ್ಮ ಸ್ವಂತ ಇಚ್ಛೆಯಿಂದ, ಸ್ವಂತ ಬಲದಿಂದ ಲೋಕವನ್ನು ನೋಡ್ತೀವೋ, ಆವಾಗ ನಮ್ಮ ಜೀವಿತದಲ್ಲಿ ಸೋಲನ್ನು ನಾವು ಕಾಣ್ತೀವಿ. ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಾವು ಮುಂದೆ ಹೋಗುವುದಾದರೆ, ಹಾಗೆ ಅವನ ಸ್ವಭಾವ ಯಾವಾಗ ಮನುಷ್ಯರ ಮೇಲೆ ಆತ್ಕೊಳ್ಳೋಕೆ ಶುರು ಮಾಡಿದ್ನೋ, ಅವನು ತುಂಬ ಕೆಟ್ಟವನಾದ್ನು. ಅವನು ತುಂಬ ದೇವ್ರ ವಿರೋಧವಾದ ಪಾಪಗಳನ್ನ ಮಾಡಿದ್ನು. ದೇವರ ದೃಷ್ಟಿಯಲ್ಲಿ ಅಸಹ್ಯವಾದದ್ದು, ಪಾಪವಾದದ್ದು, ಮೋಸವಾದದ್ದು, ವಿಗ್ರಹಾರಾಧನೆ, ಅನೇಕ ವಿಷಯಗಳನ್ನ ಮಾಡೋಕ್ಕೆ ಶುರು ಮಾಡಿದ್ನು. ಯಾವಾಗ ಆ ರೀತಿ ಎಲ್ಲ ಮಾಡಿದ್ನೋ, ಸೊ 13ನೇ ವಚನ ನಾವು ನೋಡ್ಕೊಳ್ಳೋಣ. 12ನೇ ವಚನ ನೋಡ್ಕೊಳ್ಳೋಣ. ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಹಲ್ಲೆಲೂಯ. ಒಳ್ಳೆ ಆಶೀರ್ವಾದವಾಗಿದ್ದ, ಎಲ್ಲ ವಿಷಯದಲ್ಲಿ ದೇವ್ರ ಜಯವನ್ನು ಕೊಡ್ತಾ ಇದ್ರು. ಎಲ್ಲಿ ದೇವರ ಮೇಲೆ ಹಾತುಕೊಳ್ಳದೆ ಮನುಷ್ಯರ ಮೇಲೆ ಹಾತುಕೊಂಡು ಅವನು ಏನಾಗ್ತಾ ಇದೆ ಅಂದರೆ, ತುಂಬ ಪಾಪ, ಮೋಸ, ಅನ್ಯಾಯ, ದೇವರಿಗೆ ವಿರೋಧವಾದದ್ದು, ಬೇಡವಾದೆಲ್ಲ ಮಾಡೋಕ್ಕೆ ಶುರು ಮಾಡ್ದ. ಯಾಕಂದರೆ ಅವನು ದೇವ್ರ ಮೇಲೆ ಹಾತ್ಕೊಂಡಿಲ್ಲ, ದೇವ್ರ ಮೇಲೆ ನಂಬಿಲ್ಲ, ದೇವರ ಅದ್ಭುತವನ್ನು ಮರ್ತು ಹೋಗ್ಬಿಟ್ಟ, ದೇವ್ರು ಮಾಡಿದ ಕಾರ್ಯಗಳನ್ನ ಮರ್ತು ಹೋಗ್ಬಿಟ್ಟ. ಎಲ್ಲ ಮರ್ತು ಹೋದಾಗ ಅವನು ಪಾಪದಲ್ಲಿ ಬಿದ್ದಾಗ ಅವನಿಗೆ ಕಾಲಿಗೆ ಒಂದು ಕಠಿಣವಾದ ರೋಗ ಬರ್ತಾ ಇದೆ. ಹಲ್ಲೆಲೂಯ. ಯಾವಾಗ ಬರ್ತಾ ಇದೆ ಕಠಿಣವಾದ ರೋಗ? ದೇವರಿಗೆ ವಿರೋಧವಾಗಿ ನಿಂತಾಗ, ದೇವರ ಚಿತ್ತವನ್ನು ಮರೆತಾಗ, ದೇವರ ಮಾಡಿದ ಕಾರ್ಯಗಳನ್ನ, ಅದ್ಭುತಗಳನ್ನ ಮರೆತಾಗ ಅವನ ಕಾಲಿಗೆ ಒಂದು ರೋಗ ಬರ್ತಾ ಇದೆ. ಸೊ ಆ ರೋಗ ಬಂದಾಗ ನೋಡಿ, ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಹಲ್ಲೆಲೂಯ. ಆಸನಿಗೆ ಗೊತ್ತು ದೇವರಿಂದ ಆಗದೆ ಇರೋದು ಯಾವುದೂ ಇಲ್ಲ, ದೇವರು ಮಾಡ್ತಾರೆ ಅಂತ. ಯಾಕಂದ್ರೆ ಅದ್ಭುತಗಳನ್ನ ಮಾಡುವ ದೇವರ ಜೊತೆಯಾಗಿದ್ರು. ಸೊ ಆಗಿದ್ರು ಕೂಡ ಅವನಿಂಥ ಪರಿಸ್ಥಿತಿ ಏನು ಮಾಡಿದ್ರೆ, ದೇವರನ್ನ ಹುಡುಕಿಲ್ಲ ಅಂತೆ. ಯಾರನ್ನ ಹುಡುಕಿದ್ರು? ವೈದ್ಯರನ್ನ ಹುಡುಕಿದ್ರು. ಹಲ್ಲೆಲೂಯ. ಹಾಗಾದ್ರೆ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆಸನ್ ನನ್ನಲ್ಲಿ ಬಂದಾಗ ಆತನಿಗೆ ನಾನೊಂದು ಬಿಡುಗಡೆನ ಕೊಡ್ತೀನಿ, ಅವನ ರೋಗವನ್ನು ಪೂರ್ಣವಾಗಿ ತೆಗೆದಾಕ್ತೀನಿ, ಅವನು ನನ್ನ ಮತ್ತೆ ಹುಡುಕಿ ಬರಲಿ ಅನ್ನೋದಕ್ಕೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಏನೋ ಒಂದು ಕಾಯಿಲೆಗಳು, ಏನೋ ಒಂದು ವ್ಯಾಧಿಗಳು, ಏನೋ ಒಂದು ಬಲಹೀನತೆಗಳು ಬರ್ತಾ ಇದೆ ಅಂದರೆ ನಾವು ಎಲ್ಲೋ ಮಿಸ್ಟೇಕ್ ಮಾಡ್ತಾ ಇದ್ವಿ, ಎಲ್ಲೋ ದೇವ್ರನ್ನ ನಂಬ್ತಾ ಇಲ್ಲ, ಎಲ್ಲೋ ದೇವರ ಮಾತಿಗೆ ವಿಧೇಯರ ಆಗ್ತಾ ಇಲ್ಲ. ನಮ್ಮನ್ನು ನಾವು ಬದಲಾಯಿಸೋಕ್ಕೋಸ್ಕರನೇ ದೇವರು ಕೆಲವೊಂದು ಕಾಯಿಲೆಗಳನ್ನ ಬಿಡುಗಡೆ ಮಾಡ್ತಾರೆ. ಆ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ, ನಮ್ಮನ್ನು ಪೂರ್ಣವಾಗಿ ತಗ್ಗಿಸಿಕೊಂಡು ದೇವ್ರನ್ನ ಹುಡುಕುವುದಾದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕೂಡ ಮಹತ್ ಕಾರ್ಯಗಳು, ಅದ್ಭುತಗಳು ನಡೆಯುವುದುಂಟು. ಅಲ್ಲೆಲೂಯ. ಇಲ್ಲ ಅವನು ನಂಬದೆ ಹೋದದ್ರಿಂದ ಏನಾಯ್ತು ಅಂತಂದರೆ, ಅವನು 41ನೇ ವರ್ಷ, ಅವನು ತನ್ನ ಆಳ್ವಿಕೆಯ 41ನೇ ವರ್ಷದಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಿದನು. ಹಲ್ಲೆಲೂಯ. ಸೊ ನಂತರ ಏನಾಯ್ತು, ಅವನ ದೇವ್ರನ್ನ ಸೇರ್ಕೊಂಡಿದ್ರೆ ಅವನ ಆಯುಷ್ಯನೇ ಹೆಚ್ಚಾಗಿರ್ಬೋದು, ಅವನಿಗೆ ಒಳ್ಳೆ ಆರೋಗ್ಯ ಉಂಟಾಗಿರ್ಬೋದು, ದೊಡ್ಡ ಮಹತ್ ಕಾರ್ಯವನ್ನು ನೋಡಿರ್ಬೋದಾಗಿತ್ತು. ಬಟ್ ಇವತ್ತು ನಮ್ಮ ಕ್ರೈಸ್ತರಾಗಿರೋ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಅನೇಕ ಶೋಧನೆಗಳು ಬರ್ತವೆ. ಆತನಿಗೆ ಒಂದು ವ್ಯಾಧಿ ಬಂದಿರ್ಬೋದು, ಬಟ್ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬರ್ಬೋದು.
ಹಣದ ರೀತಿಯಲ್ಲಿ ತೊಂದರೆ ಬರ್ಬೋದು, ಸಹೋದರ ಸಹೋದರಿಗಳ ನಿಮಿತ್ತವಾಗಿ ತೊಂದರೆಗಳು ಬರ್ಬೋದು, ಕುಟುಂಬದ ರೀತಿಯಲ್ಲಿ ತೊಂದರೆಗಳು ಬರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಒಂದು ಹೋರಾಟ ಬರ್ತಾ ಇದೆ ಅಂದರೆ ಆ ಹೋರಾಟಕ್ಕೆ ಪರಿಹಾರ ಮನುಷ್ಯರಲ್ಲ, ಆ ಹೋರಾಟಕ್ಕೆ ಪರಿಹಾರ ವೈದ್ಯರಲ್ಲ, ಆ ಹೋರಾಟಕ್ಕೆ ಪರಿಹಾರ ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಆ ಹೋರಾಟಕ್ಕೆ ಪರಿಹಾರಕನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಎಂಥ ಪರಿಸ್ಥಿತಿಯಲ್ಲಿ ಆದರೂ, ಎಂಥ ನೋವು, ಎಂಥ ಕಣ್ಣೀರು ಬರುವುದಾದರೂ, ಎಂಥ ಸಮಯದಲ್ಲಾದರೂ ನಾವು ದೇವ್ರನ್ನ ನೋಡೋದಾದರೆ ನಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತ ರೆಡಿಯಾಗಿದೆ. ಯಾವಾಗ ಅದ್ಭುತ ರೆಡಿಯಾಗಿದೆಯೋ ಆವಾಗ ನೋವುಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಕಣ್ಣೀರುಗಳು ಬರುತ್ತೆ. ಅದರಲ್ಲಿ ನೀನು ತಾಳ್ಮೆಯಿಂದ ಇದ್ದು ದೇವರ ಮೇಲೆ ಹಾತುಕೊಂಡು ದೇವರ ಮುಂದೆ ನೀನು ತಗ್ಗಿಸ್ಕೊಳ್ತೀಯಲ್ಲ, ಆಗ ನೀನು ಮಹತ್ವದ ಅದ್ಭುತ ಕಾರ್ಯಗಳನ್ನು ನೋಡ್ಬೋದು. ಹಲ್ಲೆಲೂಯಾ. ಸೊ ನಾವು ಮತ್ತೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ 11ನೇ ವಚನ ನೋಡ್ಕೊಳ್ಳೋಣ. ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ 11ನೇ ವಚನ. ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರು? ನಾನು ನಡೆಸಿದ ಎಲ್ಲ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯೇಕವಾಗಿ ನೋಡಿದಾಕು ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರು? ಹಾಗಲಿ ನಾನು ಇವರಿಗೆ ವ್ಯಾಧಿಯನ್ನು ಉಂಟು ಮಾಡಿ ಇವರು ನಿರ್ಮೂಲ ಮಾಡಿ ಈ ಜನಕ್ಕಿಂತ ಹೆಚ್ಚಾಗಿ ಬಲಿಷ್ಠವಾಗಿಯೂ ಇರುವ ಜನಾಂಗವನ್ನು ನಿನ್ನ ಮೂಲಕವೇ ಹುಟ್ಟಿಸುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇವರು ಎಷ್ಟು ಅದ್ಭುತ ನೋಡಿದ್ದಾರೆ, ಈ ಜನರು ಯಾಕೆ ನನ್ನ ಇನ್ನೂ ಅಲಕ್ಷ್ಯ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಇಸ್ರಾಯೇಲನ್ನ ದೇವರು ಕರ್ಕೊಂಬರುವಾಗ ಮೊದಲನೇದಾಗಿ ಬಂದಿದ್ದು ಕೆಂಪು ಸಮುದ್ರ ಬಂದಾಗ ಅದ್ರಲ್ಲಿ ಮುಳುಗೋಗ್ತಾ ಅಂತ ಭಯಪಟ್ಟರು, ಗುಣುಗುಟ್ರು. ಆದರೆ ದೇವರು ಹೇಳಿದ್ರು, ಇಂದು ಕಾಣುವಂಥ ಐಗುಪ್ತರು ನೀನು ಮತ್ತೆ ಕಾಣೋದಿಲ್ಲ, ಮತ್ತೆ ಕಂಡೇ ಇಲ್ಲ ಅವರು. ಹೌದಲ್ವಾ? ಅದನ್ನು ದಾಟಿ ಹೋದಾಗ ಅವ್ರು ಯಾವ್ಯಾವ ಜಾಗದಲ್ಲಿ ಏನೇನು ಬೇಕು ಅಂತ ಬಯಸಿದ್ರು ಪ್ರತಿಯೊಂದು ದೇವರು ಕೊಟ್ಟರು. ಹೌದಲ್ವಾ? ಅವ್ರ ಹೃದಯದ ಆಸೆನ ದೇವ್ರು ನೆರವೇರಿಸಿದ್ರು. ಅವ್ರಿಗೆ ಮೇಘ ಸ್ತಂಭವಾಗಿದ್ರು, ಅಗ್ನಿ ಸ್ತಂಭವಾಗಿದ್ರು. ಎಲ್ಲ ಸಮಯದಲ್ಲೂ ತನ್ನ ತಾಯಿ ತನ್ನ ಮಗುವನ್ನು ಹೊರುವ ಪ್ರಕಾರ ದೇವರು ಓದ್ರು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಸೊ ದೇವರು ಅಷ್ಟು ರೀತಿಯಾಗಿ ಇಸ್ರಾಯೇಲ್ನ ಪ್ರೀತಿಸಿ ಅವರ ಮೊರೆಗೆ ಕೇಳಿ, ಅಲ್ಲಿ ಇಸ್ರಾಯೇಲರು ಬಂದು ಅವರಾಗಿ ಕೂಗಿಲ್ಲ, ದೇವರು ನನಗೆ ಬಿಡುಗಡೆ ಕೊಡು ಅಂತ ಕೇಳಿಲ್ಲ. ಅವರು ಕೂಗಾಟನ ನೋಡಿ ದೇವರಾಗಿನೇ ಇಳಿದು ಬಂದು ಅವ್ರಿಗೆ ಬಿಡುಗಡೆ ಕೊಡಕ್ಕೆ ಬಂದರು. ಸೊ ಅಷ್ಟೆಲ್ಲ ಮಾಡಿದ ದೇವರ ಅದ್ಭುತವನ್ನು ಮರ್ತಿದ್ರಿಂದ ದೇವರು ಹೇಳ್ತಾ ಇದ್ದಾರೆ, ಈ ಜನರು ಇನ್ನು ಎಷ್ಟು ದಿನ ನನ್ನ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಕ್ರೈಸ್ತರಾದ ನಾವು ಕೂಡ ಅನೇಕ ಜಾಗದಲ್ಲಿ ಗುಣಗುಟ್ಟೋದು, ದೇವ್ರಿಗೆ ವಿರೋಧಾಗಿ ಮಾತಾಡೋದು, ದೇವರ ಅದ್ಭುತವನ್ನು ಮರೆಯುವುದಾದ್ರೆ ದೇವರು ಹೇಳ್ತಾರೆ, ಇನ್ನು ಎಷ್ಟು ದಿನ ಇವರು ಅಲಕ್ಷ್ಯ ಮಾಡ್ತಾರೆ? ನೋಡಿ ಸಾಕಾಗಿ ದೇವರು ಹೇಳ್ತಾ ಇದ್ದಾರೆ, ಈ ಜನಗಳಿಗೆ ನಾನು ವ್ಯಾಧಿಗಳನ್ನ ಬರಮಾಡ್ತೇನೆ, ಇವರನ್ನು ನಾನು ನಿರ್ಮೂಲ ಮಾಡ್ತೇನೆ. ಯಾಕೆ ಅಂದರೆ ದೇವರು ನನ್ನ ಮೇಲೆ ನಿನ್ನ ಮೇಲೆ ಇಟ್ಟಂಥ ನಂಬಿಕೆಗೆ ನಾವು ಕರೆಕ್ಟಾಗಿ ನಿಂತಿಲ್ಲ. ದೇವರ ಅದ್ಭುತವನ್ನು ಮರ್ತಿದ್ದೀವಿ. ದೇವರಲ್ಲಿ ಬರೀ ಅದ್ಭುತವನ್ನೇ ನೋಡ್ಕೊಂಡು ಹೋಗೋದು ದೇವರ ಮಕ್ಕಳ ಲಕ್ಷಣ ಅಲ್ಲ. ಏನೇ ಆದರೂ ದೇವರೇ ನಾನು ನಿನ್ನ ಮೇಲೆ ಹಾತ್ಕೊಳ್ತೀನಿ, ಯಾಕಂದರೆ ನೀನು ಕರೆದಾತ ನಂಬಿಗಸ್ತನಾಗಿದ್ದೀಯಾ. ಯಾವಾಗ ನಾವು ನಂಬ್ತೀವೋ ನಮ್ಮ ಜೀವಿತದಲ್ಲಿ ಕೂಡ ಮಹತ್ತಾದ ಅದ್ಭುತ ಕಾರ್ಯಗಳು ನಡೆಯುತ್ತೆ. ಇವತ್ತು ಅನೇಕ ಕ್ರೈಸ್ತರಾಗಿ ಅನೇಕರ ಜೀವಿತದಲ್ಲಿ ಚೆನ್ನಾಗೇ ಇತ್ತು, ನಮ್ಮ ಜೀವಿತ ಚೆನ್ನಾಗಿ ಹೋಗ್ತಾ ಇತ್ತು. ಅರೆ ಇವಾಗ ಯಾಕೆ ಆಗ್ತಾರೆ ಅಂದರೆ ನಮ್ಮನ್ನು ನಾವು ಪರೀಕ್ಷಿಸುವ ಸಮಯ ಬಂದಿದೆ. ನಾವು ಎಲ್ಲಿ ತಪ್ಪಿ ಹೋಗ್ತಾ ಇದ್ದೀವಿ, ಎಲ್ಲಿ ದೇವರಿಗೆ ವಿಧೇಯರಾಗದೆ ಹೋಗ್ತಾ ಇದ್ದೀವಿ, ಎಲ್ಲಿ ದೇವರ ಮಾತಿಗೆ ನಾವು ಕಿವಿ ಕೊಡದೆ ಹೋಗ್ತಾ ಇದ್ದೀವಿ, ದೇವರು ಮಾಡಿದ ಅದ್ಭುತಗಳನ್ನ ಮರಿತಾ ಇದ್ದೀವಾ, ದೇವರು ಮಾಡಿದ ಅದ್ಭುತಗಳನ್ನ ನೋಡಿ ಕೂಡ ಇನ್ನೂ ನಾವು ಗುರುತಿಸ್ತಾ ಇಲ್ವಾ? ಹಲ್ಲೆಲೂಯಾ. ಇವತ್ತು ಕ್ರೈಸ್ತರಾಗಿ ನಾವು ಅನೇಕ ಜಾಗದಲ್ಲಿ ಎಲ್ಲ ಅದ್ಭುತಗಳನ್ನ ಮರೆತು ನಾವು ಕೂಡ ನಾರ್ಮಲ್ ವ್ಯಕ್ತಿಗಳ ಹಾಗೆ ದೇವರಲ್ಲಿ ಪ್ರಶ್ನೆ ಕೇಳೋದು, ದೇವರಲ್ಲಿ ಡೌಟ್ ಪಡೋದು. ಯಾವ ರೀತಿಯಾಗಿ ಅಂದರೆ ಆ ಮಾರ್ಕನು 8:11-13 ಹೇಳಿದ ಪ್ರಕಾರ ಫರಿಸಾಯರು ಅನೇಕ ಅದ್ಭುತಗಳನ್ನು ನೋಡಿದ್ರು, ದೇವರು ಮಾಡಿದಂಥ ಅದ್ಭುತಗಳು ನೋಡಿದ್ರು, ಸತ್ತವ್ರನ್ನ ಎಬ್ಬರಿಸಿದ ನೋಡಿದ್ರು, ವ್ಯಾಧಿಯಲ್ಲಿದ್ದವ್ರನ್ನ ಸ್ವಸ್ಥತೆ ಪಡಿಸಿದ ನೋಡಿದ್ರು. ಅಷ್ಟು ಅದ್ಭುತ ನೋಡಿದ್ರು ಅವ್ರು ಹೇಳ್ತಾ ಇದ್ದಾರೆ, ದೇವರೇ ನೀನು ದೇವರಾಗಿರೋ ಒಂದು ಸೂಚಕ ಕಾರ್ಯ ಮಾಡು. ಆಗ ದೇವರ ಹೃದಯದಲ್ಲಿ ನೊಂದುಕೊಂಡ್ರು. ಇವತ್ತು ಕ್ರೈಸ್ತರಾದ ನಿಮ್ಮ ನಿಮಿತ್ತವಾಗಿ ದೇವರು ಎಷ್ಟು ಜಾಗದಲ್ಲಿ ನೊಂದುಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರು ಒಂದು ನಂಬಿಕೆ ಇಟ್ಟಿದ್ದಾರೆ, ನಿನ್ನನ್ನು ಕೊಂಡು ಅನೇಕ ಜನ ಒಂದು ಮೋಶೆ ಸೇವಕನಾಗಿದ್ದ, ಆ ಒಂದು ಮೋಶೆ ನಿಮಿತ್ತವಾಗಿ 6 ಲಕ್ಷ ಜನಗಳ ದೇವರು ಕರ್ಕೊಂಡು ಹೋದ್ರು. ಇವತ್ತು ಒಂದು ಕುಟುಂಬಕ್ಕೆ ಒಂದು ಮೋಶೆಯಾಗಿ ನಾವು ಎದ್ದೊಳ್ಳೋದಾದರೆ ಎಷ್ಟು ಜನಗಳನ್ನ ನಾವು ಕರ್ಕೊಂಡು ಹೋಗ್ಬೋದು ದೇವರ ಹತ್ರಕ್ಕೆ, ಎಷ್ಟು ದೇಶಗಳನ್ನ ಶುದ್ಧೀಕರಿಸ್ಬೋದು, ಎಷ್ಟು ಜನಗಳನ್ನ ಬದಲಾಯಿಸ್ಬೋದು. ಹಲ್ಲೆಲೂಯಾ. ಇವತ್ತು ಮೋಶೆಗಿದ್ದಂಥ ನಂಬಿಕೆ ನಮ್ಮಲ್ಲಿ ಇಲ್ಲ. ಆಸನ ನಂಬಿಕೆ ಇಟ್ಟು ಬಂದಾಗ ಅವನು ಯಾವ ರೀತಿಯಾಗಿ ಅದ್ಭುತವಾಗಿ ದೇವರು ನಡೆಸ್ಕೊಂಡು ಹೋದ್ರು, ಅದೇ ನಂಬಿಕೆ ಇಲ್ಲದಿದ್ದಾಗ ಆತನ ಜೀವಿತ ಏನಾಯಿತು? ಹಲ್ಲೆಲೂಯಾ. ಇವತ್ತು ಕ್ರೈಸ್ತರಾಗಿ ನಾವು ಯಾವಾಗಲೂ ದೇವ್ರನ್ನ ಪ್ರಶ್ನೆ ಮಾಡೋರಾಗಿರಬಾರ್ದು, ದೇವರ ಸಮಯಕ್ಕಾಗಿ ಕಾಯುವವರಾಗಿರಬೇಕು. ಏಷಾಯ 40:31 ಹೇಳುತ್ತೆ, ಯೆಹೋವನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಅವರು ಹಾರಿ ದನೆಯರು ನಡೆದು ಬಲಲರು ಎಂಬುದಾಗಿ. ಯಾವಾಗ ನೀನು ದೇವರನ್ನ ನಿರೀಕ್ಷಿಸ್ತಾ ಇದೆಯೋ ಹೊಸ ಬಲ ಖಂಡಿತವಾಗಿ ಬರುತ್ತೆ. ನಿರೀಕ್ಷೆ ಅಂದರೆ ಏನು? ವೆಯ್ಟ್ ಮಾಡ್ತಾ ಇರಬೇಕು. ನೀನು ವೆಯ್ಟ್ ಮಾಡು. ಇವತ್ತಲ್ಲ ನಾಳೆ ಅಲ್ಲ ಇವತ್ತು ದೇವ್ರು ಖಂಡಿತವಾಗಿ ಅದ್ಭುತವನ್ನು ಮಾಡೇ ಮಾಡ್ತಾರೆ. ನನ್ನ ನಂಬಿಕೆಗೆ ತಕ್ಕ ಪ್ರತಿಫಲ ಪರಲೋಕದಿಂದ ಬಂದೇ ಬರುತ್ತೆ. ಅದಕ್ಕೆ ದೇವ್ರು ಒಂದೇ ಹೇಳ್ತಾ ಇರೋದು, ನಿನ್ನ ನಂಬಿಕೆಯಿಂದ ತಾಳ್ಮೆಯಿಂದ ದೇವರನ್ನ ಹುಡುಕುವವನಾಗು. ಹಲ್ಲೆಲೂಯಾ. ಅನೇಕ ಸರಿ ಕೂಡ ನಾನು ಹೇಳಿರ್ತೀನಿ, ಯಾಕಂದರೆ ಎಲಿಯಾನು ಪ್ರಾರ್ಥನೆ ಮಾಡಿದಾಗ ಮಳೆ ಬರದೆ ಹೋಯಿತು, ಮಾಡಿದಾಗ ಮತ್ತೆ ದೇವರು ಕೊಡ್ತೀನಿ ಅಂದಾಗ ನಂಬಿಕೆ ಬೆಟ್ಟದ ಮೇಲೆ ಹೋಗಿ ಅವನು ಪ್ರಾರ್ಥನೆ ಮಾಡುವಾಗ 7 ಸಾರಿ ನಕಾರಾತ್ಮಕ ವಾಯ್ಸೇ ಕೇಳ್ತಾನೆ, ಬರೋದಿಲ್ಲ, ಮಳೆ ಬರ್ತಾ ಇಲ್ಲ ಅಂತ. ಅರೆ 7ನೇ ಸಾರಿ ಮಳೆ ಬಂತು. ಆ ಚಿಕ್ಕ ಒಂದು ಮೋಡ ಇತ್ತು, ಆ ಚಿಕ್ಕ ಮೋಡ ದೊಡ್ಡ ಮಳೆಯಾಗಿ ಮಾರ್ಪಟ್ಟಿತ್ತು. ಇವತ್ತು ನೀನು ನಂಬುವುದಾದರೆ, ಚಿಕ್ಕ ನಂಬಿಕೆ ಇರ್ಬೋದು, ಚಿಕ್ಕ ಪ್ರಾರ್ಥನೆ ಇರ್ಬೋದು, ಚಿಕ್ಕ ಒಂದು ಬದಲಾವಣೆ ನಿನ್ನಲ್ಲಿ ಆದರೆ ದೇವರು ಖಂಡಿತವಾಗಿ ದೊಡ್ಡ ಬದಲಾವಣೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಆ ಜಾಗದಲ್ಲಿ ಆ ಮಾರ್ಕನಲ್ಲಿ ನಾವು ಹೋದ ಪ್ರಕಾರ
ಪ್ರಕಾರ 8, 11, 13ರಲ್ಲಿ ಆ ಒಂದು ಪರಿಸರ ಚಿಕ್ಕದಾಗಿ ಒಂದು ನಂಬಿಕೆ ಇಟ್ಟಿದ್ರು ಕೂಡ ಅಲ್ಲಿ ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡ್ತಾಯಿದ್ರು. ಅವ್ರು ಯಾವಾಗ ದೇವರನ್ನೇ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡ್ರು ಅಲ್ಲಿ ದೇವರು ನೊಂದುಕೊಂಡು ಯಾವ ಅದ್ಭುತವನ್ನು ಮಾಡಿಲ್ಲ. ಇವತ್ತು ಕ್ರೈಸ್ತರಾಗಿದ್ದ ನಿಮ್ಮ ನಿಮಿತ್ತವಾಗಿ ದೇವರು ಎಷ್ಟು ನೊಂದುಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಬದಲಾವಣೆಗಳು ಬೇಕು. ನಾವು ದೇವರಲ್ಲಿ ಆತುಕೊಳ್ಬೇಕು. ಆಸನ ಹಾಗೆ ನಾವು ಕೂಡ ಸಮಸ್ಯೆಗಳು ಬಂದಾಗ ಮನುಷ್ಯನ ಹುಡುಕಿ ಹೋಗೋದಲ್ಲ, ದೇವರ ಮೇಲೆ ಹತ್ತುಕೊಳ್ಳೋರಾಗೋಣ. ಹಲ್ಲೆಲೂಯಾ. ಸೊ ಎಷ್ಟು ಜನ ಹೇಳ್ತೀರಾ, ಹೌದು ನಾನು ಕೂಡ ಅನೇಕ ಜಾಗದಲ್ಲಿ ದೇವರನ್ನು ನಂಬದೆ ಲೋಕದ ರೀತಿಯಲ್ಲೂ ಮನುಷ್ಯರ ರೀತಿಯಲ್ಲೂ ನನ್ನ ಸ್ವಂತ ಬಲದಲ್ಲೂ ನನ್ನ ಸ್ವಂತ ಬಿಸ್ನೆಸ್ಸನ್ನು ನನ್ನ ಸ್ವಂತ ಟ್ಯಾಲೆಂಟನ್ನು ನಂಬಿ ಹೋಗಿದ್ದೀನಿ. ಇವತ್ತು ನಾನು ಸೋತು ಹೋಗಿದ್ದೀನಿ. ಇವತ್ತು ಕೂಡ ಸಮಯ ಇನ್ನೂ ಮಿಂಜಿಲ್ಲ. ನಾವು ಒಂದು ಕ್ಷಣ ದೇವರ ಹತ್ರ ಒಪ್ಪಿಸಿಕೊಟ್ಟು, ಸ್ವಾಮಿ ಎಲ್ಲೆಲ್ಲಿ ನಾನು ಶಾರೀರಿಕವಾಗಿ ಲೌಕಿಕವಾಗಿ ನಾನು ಬಿದ್ದು ಹೋಗಿದ್ದು ದಯವಿಟ್ಟು ಕ್ಷಮಿಸು. ಇನ್ನು ಮುಂದೆ ಎಲ್ಲ ವಿಷಯದಲ್ಲಿ ನಿನ್ನ ಮೇಲೆ ಹಾತುಕೊಳ್ತೀನಿ. ನಿನ್ನ ಅದ್ಭುತ ಕಾರ್ಯಗಳ ಮಹತ್ಕಾರ ನಾನು ನೋಡಲಿಕ್ಕೆ ನನಗೆ ಸಮಯವನ್ನು ಒದಗಿಸಿಕೊಡು ಅಂತ ನೀವು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ಎಲ್ಲಿಯಾನ ಪ್ರಾರ್ಥನೆ ಕೇಳಿ ಮಳೆ ಭರಿಸಿದ ದೇವರು ಇವತ್ತು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಳೆಯನ್ನು ಬರಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಮಳೆ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂಥದ್ದಾಗಿದೆ. ಆ ಮಳೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಡೆದಿಲ್ವೋ ಅದನ್ನು ನಡೆಸುವಂಥದ್ದಾಗಿರುತ್ತೆ. ಸೊ ನಾವೆಲ್ಲರ ಕಣ್ಗಳ ಮುಚ್ಚಿ ಸಮಯದಲ್ಲಿ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್ ಯೇಸಪ್ಪ. ಸ್ತೋತ್ರ ಕರ್ತನೆ ರಾಜ. ಯಾರೆಲ್ಲ ಕರ್ತನೆ, ಹೌದು ಸ್ವಾಮಿ, ಅನೇಕ ಜಾಗದಲ್ಲಿ ಕರ್ತನೆ ಗೊತ್ತಿದ್ದು ಗೊತ್ತಿಲ್ಲ ಸ್ವಾಮಿ, ನಿನ್ನ ಮೇಲೆ ಡೌಟ್ ಪಟ್ಟು ನನ್ನ ದೇವರ ಅದ್ಭುತ ಮಾಡಲಿಕ್ಕೆ ಶಕ್ತರ, ನನ್ನ ದೇವರಿಂದ ಆಗುತ್ತಾ, ನನ್ನ ದೇವರಿಂದ ಆಗೋದಿಲ್ಲ ಅಂತ ಪ್ರಶ್ನೆಗಳು ಮಾಡಿದ್ದಕ್ಕಾಗಿ ನಾವು ಕ್ಷಮಾಪಣೆಯನ್ನು ಕೇಳ್ತಾ ಇದೀವಿ ರಾಜ. ಅಪ್ಪ ಯಾರು ರಾಜ ಪೂರ್ಣ ಹೃದಯದಿಂದ ಸ್ವಾಮಿ ನನ್ನ ತಪ್ಪುಗಳನ್ನು ಹರಕೆ ಮಾಡ್ತಾ ಇದ್ದೀನಿ ರಾಜ, ಕ್ಷಮಿಸು. ನನ್ನಲ್ಲಿ ಕೂಡ ನಿನ್ನ ಅದ್ಭುತ ಕಾರ್ಯಗಳು ಬೇಕು ಸ್ವಾಮಿ. ಇಷ್ಟು ದಿನಗಳವರೆಗೂ ಸ್ವಾಮಿ ಗೊತ್ತಿದ್ದೋ ಗೊತ್ತಿಲ್ಲೋ ನಾನು ಮನುಷ್ಯರ ಮೇಲೆಯೋ ಅಪ್ಪ ನನ್ನ ಸ್ವಂತ ಬಿಸ್ನೆಸ್ ಮೇಲೆ, ನನ್ನ ಕೆಲಸದ ಮೇಲೆ, ನನ್ನ ಸ್ವಂತ ಅಪ್ಪ ಬಲದ ಮೇಲೆ ನಾನು ನಂಬಿಕೆ ಇಟ್ಟಿದ್ದಕ್ಕಾಗಿ, ಭರವಸೆ ಇಟ್ಟಿದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಪ್ಪ. ಇನ್ನು ಮುಂದೆ ಸ್ವಾಮಿ ನಿನ್ನ ಮೇಲೆ ಹಾತುಕೊಂಡು ನಿನ್ನ ಎಲ್ಲ ವಿಷಯದಲ್ಲೂ ನಿನ್ನ ಮೇಲೆ ಅಪ್ಪ ಕರ್ತನೆ ಅಪ್ಪ ನಂಬಿಕೆ ಇಟ್ಟು ಅಪ್ಪ ಯಾವ ರೀತಿಗೆ ಆಸನು ಅಪ್ಪ ತನ್ನ ಸೇನೆಗಳು ಬಂದಾಗ ಸ್ವಾಮಿ ನಿನ್ನ ಮುಂಭಾಗದಲ್ಲಿ ತಗ್ಗಿಸಿಕೊಂಡು ರಾಜ, ಆ ರೀತಿಯಾಗಿ ನಾವು ಕೂಡ ಸ್ವಾಮಿ ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತಾ ಇದ್ದೀವಿ ರಾಜ ಕರ್ತನೆ. ಬರುವಂಥ ಸಮಸ್ಯೆಗಳು, ನೋಡುವಂಥ ಸಮಸ್ಯೆಗಳನ್ನ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡು ಸ್ವಾಮಿ. ಅಪ್ಪ ಯಾರೆಲ್ಲ ಕರ್ತನೆ ಇದನ್ನು ನೋಡ್ತಾ ಇದ್ದಾರೆ, ಕೇಳ್ತಾರೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದು ಅದ್ಭುತ ಅತಿಶಯ ಯೇಸು ನಮ್ಮಲ್ಲಿ ಇವತ್ತು ಉಂಟಾಗ್ಲಿ ಕರ್ತನೆ ರಾಜ ಯೇಸಪ್ಪ. ಯೆಹೋವನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಅಂತ ಹೇಳಿದ ಪ್ರಕಾರ ಯಾರೆಲ್ಲ ಕರ್ತನೆ ಇಷ್ಟು ದಿನ ನಿರೀಕ್ಷಿಸ್ಕೊಂಡು ಕರ್ತಾನೆ, ತನಗೆ ಗೊತ್ತಿಲ್ಲದೆ ಸ್ವಾಮಿ ಎಲ್ಲರೂ ಅಪನಂಬಿಕೆಯಲ್ಲಿ ನಿಂತಿದ್ರೆ, ಡೌಟ್ ಪಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ಸ್ವಾಮಿ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬಲವು, ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆ ಯೇಸು ನಾಮದಲ್ಲಿ ಉಂಟಾಗ್ಲಿ ಕರ್ತನೆ ರಾಜ ಸ್ವಾಮಿ ರಾಜ. ಅವ ಪ್ರತಿಯೊಬ್ಬರ ಪರಿಸ್ಥಿತಿಗಳು ಬದಲಾಗ್ಲಿ, ಅವರ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು ಯೇಸು ನಾಮದಲ್ಲಿ ಬದಲಾಗ್ಲಿ ರಾಜ ಕರ್ತನೆ ಸ್ವಾಮಿ. ನಿನ್ನ ಬಿಡುಗಡೆ ಆಸ್ತ ಪ್ರತಿಯೊಬ್ಬರ ಮೇಲೆ ಏರಾಳವಾಗಿ ಇಳಿದು ಬರಲಿ ಕರ್ತನೆ ಸ್ವಾಮಿ. ಅಪ್ಪ ಯಾರೆಲ್ಲ ಕರ್ತನೆ ವ್ಯಾಧಿಯಲ್ಲಿ ಅಪ್ಪ ಅಸ್ವಸ್ಥತೆಯಲ್ಲಿ, ನೋವಲ್ಲಿ ಅಪ್ಪ ನನಗೆ ಕೈ ನೋವು, ಮೈ ನೋವು, ಮೊಣಕಾಲು ನೋವು, ತಲೆನೋವು, ಅನೇಕ ವಿಧವಾದ ರೋಗಗಳು ಅಪ್ಪ BP, ಶುಗರು, ಥೈರಾಯ್ಡು, ಅಪ್ಪ PCOD ಪ್ರಾಬ್ಲಮ್, ಗರ್ಭಕೋಶದ ಪ್ರಾಬ್ಲಮ್, ಮೊಣಕಾಲಿನ ನೋವು, ಚರ್ಮದ ನೋವು ಅಂತ ಯಾರೆಲ್ಲ ಇದ್ದಾರೆ ಕರ್ತನೆ ಯೇಸುವಿನ ನಾಮದಲ್ಲಿ ಸಮಯ ಸ್ವಸ್ಥತೆ ಉಂಟಾಗ್ಲಿ ಕರ್ತನೆ ಸ್ವಾಮಿ ರಾಜ. ವ್ಯಾಧಿಗಳನ್ನು ಸ್ವಸ್ಥ ಮಾಡಲಿಕ್ಕೆ ನಾನು ದೇವರಲ್ಲಿ ಬಲ ಉಂಟು ಎಂಬುದಾಗಿ ನಾವು ನಂಬ್ತಾ ಇದ್ದೀವಿ ರಾಜ ಕರ್ತನೆ. ಯೇಸು ಕ್ರಿಸ್ತನ ಗಾಯಗಳಿಂದ, ಆತನ ಬಾಸುಂಡೆಗಳಿಂದ ಪ್ರತಿಯೊಬ್ಬರು ಯೇಸು ನಾಮದ ಸ್ವಸ್ಥತೆ ಹೊಂದಿಕೊಳ್ಳಿ ರಾಜ ಕರ್ತನೆ. ಹೌದು ಸ್ವಾಮಿ ರಾಜ, ಕಳೆದ ವಾರವೆಲ್ಲ ಕಾಯ್ದು ಕಾಪಾಡಿದೆಯಾ. ಬರುವಂಥ ವಾರದಲ್ಲಿ ಯಾವುದೇ ಒಂದು ಕೇಡು, ಗಂಡಾಂತರಗಳು, ದುರಾತ್ಮನ ಕಾರ್ಯಗಳು ಮುಟ್ಟದಂತೆ ಪರಿಶುದ್ಧಾತ್ಮನ ಬಲವು, ಬೆಂಕಿಯು ಪ್ರತಿಯೊಬ್ಬರ ಕುಟುಂಬವನ್ನು ನಡೆಸಲಿ ರಾಜ ಕರ್ತನೆ. ಅವರ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಬದಲಾಗ್ಲಿ ಕರ್ತನೆ ರಾಜ. ಕಳೆದ ವಾರಕ್ಕಿಂತ ಈ ವಾರದಲ್ಲಿ ಒಂದು ಹೊಸ ಅದ್ಭುತ ಕಾರ್ಯವನ್ನು ಕಾಣಲಿಕ್ಕೆ ಕರ್ತನೆ ಸ್ವಾಮಿ. ನೀನು ಮುನ್ನಡೆಸು, ಆಶೀರ್ವಿಸು, ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆ ರಾಜನೇ. ಆಮೇನ್ ಆಮೇನ್.